ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಇದನ್ನು ಜನರಲ್ ರೀತಿಯಲ್ಲಿಯೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಎಷ್ಟು ವಿಷಯಗಳು, ನಿಮಗೆ ಎಷ್ಟು ಎನರ್ಜಿಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ಅಕ್ಸೆಪ್ಟ್ ಮಾಡಿಕೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ನ ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡಿದ್ದೀರೋ, ಅವರು ನಿಮಗೆ ಯಾರೇ ಆಗಿರಬಹುದು. ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಅಥವಾ ನೀವು ನಿಮ್ಮ ಫಾದರ್ ಮದರ್ಗೆ ನೋಡ್ತಾ ಇರ್ಬೋದು, ಅಥವಾ ನೀವು ನಿಮ್ಮ ಮಕ್ಕಳಿಗೋಸ್ಕರ ನೋಡ್ತಾ ಇರ್ಬೋದು, ಅಥವಾ ಈ ಪರ್ಸನ್ ಅನ್ನೋರು ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಯಾರಿಗಾಗಿ ಈ ರೀಡಿಂಗ್ ನೋಡ್ತಾ ಇದ್ದೀರೋ, ಈ ರೀಡಿಂಗ್ ಅವರ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆ ಇದೆ, ನಿಮ್ಮನ್ನು ಅವರು ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಈ ಪರ್ಸನ್ನ ದೃಷ್ಟಿಯಲ್ಲಿ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಇವರು ಅಂದ್ಕೊಳ್ಳೋದಿಲ್ಲ. ಅಂದರೆ ಇವರ ದೃಷ್ಟಿಯಲ್ಲಿ ನೀವೊಂದು ಥರ ಏಂಜಲ್ ಥರ ಕಾಣಿಸ್ತೀರ, ಡಿವೈನ್ ಎನರ್ಜಿ ಇರುವ ವ್ಯಕ್ತಿ ಅಂತ ಈ ಪರ್ಸನ್ ನಿಮ್ಮನ್ನು ಅಂದ್ಕೊಳ್ತಾರೆ. ನಿಮ್ಮ ಹತ್ರ ಒಂದು ಪಾಸಿಟಿವ್ ಪವರ್ ಇದೆ ಅಂತ ಇವರು ಭಾವಿಸ್ತಾರೆ. ಅಂದರೆ ನೀವು ಯಾರಿಗಾದರೂ ಏನಾದರೂ ಮಾತು ಹೇಳಿದರೆ ಒಂದು ಮಾರ್ಗದರ್ಶನದ ರೀತಿ ಇರುತ್ತೆ. ಅಂದರೆ ಒಂದು ಒಳ್ಳೆಯದಕ್ಕಾಗಿ ಮಾತ್ರ ಹೇಳ್ತೀರಾ. ಬೇರೆಯವ್ರಿಗೆ ಏನಾದರೂ ಒಂದು ಹೇಳಬೇಕು ಅಂದರೆ, ಸಜೆಷನನ್ನು ಕೊಡಬೇಕು ಅಂದರೆ ಒಳ್ಳೆಯ ರೀತಿಯಲ್ಲಿ ಕೊಡ್ತೀರಾ ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮ ಮಾತುಗಳಲ್ಲಾಗಿರ್ಬೋದು, ನಿಮ್ಮ ನೇಚರ್ನಲ್ಲಾಗಿರ್ಬೋದು, ನಿಮ್ಮ ಎನರ್ಜಿಯಲ್ಲಾಗಿರ್ಬೋದು ಒಂದು ಕಾಮ್ನೆಸ್ ಅನ್ನೋದು ಇದೆ, ಒಂದು ಶಾಂತಿ ಅನ್ನೋದು ಇದೆ, ಒಂದು ಪಾಸಿಟಿವಿಟಿ ಅನ್ನೋದು ಇದೆ ಅಂತ ಇವರು ಅಂದ್ಕೊಳ್ತಾರೆ. ಬಟ್ ಅದನ್ನು ನೀವು ಹೊರಗಡೆ ಶೋ ಮಾಡೋದಿಲ್ಲ. ಒಳಗಡೆ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಅದೇ ರೀತಿ ನೀವು ಏನೇ ಹೇಳಬೇಕು ಅಂದರೂ ಒಂದು ಉತ್ತಮ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಸಜೆಷನನ್ನು ಕೊಡ್ತೀರಾ. ಬಟ್ ನಿಮಗೆ ಎಲ್ಲ ಗೊತ್ತಿದೆ ಅಂತ ನೀವು ತೋರಿಸ್ಕೊಡೋದಿಲ್ಲ, ಶೋ ಮಾಡೋದಿಲ್ಲ. ನೀವು ತುಂಬ ಜೆನ್ಯೂನ್ ವ್ಯಕ್ತಿ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಈ ಪರ್ಸನ್ ಅಂದರೆ, ನೀವು ತುಂಬ ಪಾಸಿಟಿವ್ ಆಗಿರುವ ಪರ್ಸನ್. ಆ ಪಾಸಿಟಿವಿಟಿಯನ್ನು ಎಲ್ಲರ ಮುಂದೆ ನೀವು ತೋರಿಸೋದಿಲ್ಲ, ನಿಮ್ಮ ಒಳಗಡೆನೇ ಇಟ್ಕೊಳ್ತೀರಾ. ನೀವು ಶೋ ಆಫ್ ಮಾಡುವ ವ್ಯಕ್ತಿ ಅಲ್ಲ. ನಿಮ್ಮ ಒಳ್ಳೆಯತನವನ್ನು ಡಂಗುರ ಬಾರಿಸೋ ಟೈಪ್ ವ್ಯಕ್ತಿ ಅಲ್ಲ. ನೀವು ಒಳ್ಳೆಯದಾಗಿ ಇದ್ದರೂ ಅದನ್ನು ಸೈಲೆಂಟಾಗಿ ಕಾಪಾಡ್ಕೊಳ್ತೀರಾ. ಇದು ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಇವರು ನಿಮ್ಮ ಬಗ್ಗೆ ಇನ್ನೂ ಏನು ಯೋಚನೆ ಮಾಡ್ತಾರೆ ಅಂದರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಎಲ್ಲರಿಗೂ ಸುಲಭ ಅಲ್ಲ. ನಿಮ್ಮ ಫೀಲಿಂಗ್ಸ್ಗಳು ಎಲ್ರಿಗೂ ಗೊತ್ತಾಗೋದಿಲ್ಲ. ನೀವು ಏನು ಫೀಲ್ ಮಾಡ್ತೀರಾ ಅನ್ನೋದನ್ನು ಎಲ್ಲರ ಮುಂದೆ ತೋರಿಸೋದಿಲ್ಲ. ನಿಮಗೆ ಯಾವಾಗ ಸಿಟ್ಟು ಬರುತ್ತೆ, ನೀವು ಯಾವಾಗ ಎಮೋಷ್ನಲಿ ಡೌನ್ ಆಗ್ತೀರಾ, ಯಾವಾಗ ದುಃಖ ಪಡ್ತೀರಾ, ನೀವು ಯಾವಾಗ ಯಾವ ಥರ ಇರ್ತೀರಾ ಅನ್ನೋದನ್ನು ಬೇರೆ ಜನರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಈ ಪರ್ಸನ್ ಏನಿದ್ದಾರೆ, ಇವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಹಾಗಾಗಿ ಇವರು ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ನೇಚರ್ ಯಾವ ರೀತಿ ಇದೆ, ನಿಮ್ಮ ಬಿಹೇವಿಯರ್ ಯಾವ ರೀತಿ ಇದೆ ಅಂತ ಇವ್ರಿಗೆ ಗೊತ್ತಿರೋದ್ರಿಂದ ನಿಮ್ಮನ್ನು ತುಂಬ ಡಿಫ್ರೆಂಟಾಗಿ ನೋಡ್ತಾರೆ, ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂದರೆ, ನಿಮಗೆ ಬೇಗ ಸಿಟ್ಟು ಬರುತ್ತೆ, ಬಟ್ ಅದೇ ರೀತಿ ಬೇಗನೆ ಕಾಮ್ ಆಗ್ತೀರಾ. ನೀವು ತುಂಬ ಹಠ ಮಾಡುವ ವ್ಯಕ್ತಿ ಅಲ್ಲ. ನಿಮ್ಮ ಕೋಪವನ್ನು ಹಿಡ್ಕೊಂಡು ಅದೇ ರೀತಿ ಕೂತ್ಕೊಳ್ಳುವ ವ್ಯಕ್ತಿ, ದ್ವೇಷ ಸಾಧಿಸುವಂತಹ ವ್ಯಕ್ತಿ ಕೂಡ ಅಲ್ಲ. ಕೋಪ ಬಂದರೆ ಅದನ್ನು ಹೊರಗಡೆ ಹಾಕ್ತೀರಾ, ಅದನ್ನು ಮಾತಾಡ್ತೀರಾ, ಕ್ಲಿಯರ್ ಮಾಡ್ಕೊಳ್ತೀರಾ, ಮತ್ತು ಕಾಮ್ ಆಗ್ತೀರಾ, ಶಾಂತಿಯಾಗಿರ್ತೀರಾ. ತುಂಬ ಮೆಚೂರ್ ಗುಣವನ್ನು ಹೊಂದಿರುವ ಪರ್ಸನ್ ನೀವು ಅಂತ ಇವರು ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ. ಇವರ ದೃಷ್ಟಿಯಲ್ಲಿ ನೀವು ತುಂಬ ರಿಯಲ್ ಆಗಿರುವಂತಹ ವ್ಯಕ್ತಿ. ನಿಮ್ಮ ಹತ್ರ ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ನಾಟಕ ಇಲ್ಲ, ಡಬಲ್ ಫೇಸ್ ಅನ್ನೋದು ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದೇ ನಿಮ್ಮ ಬಿಹೇವಿಯರಲ್ಲಿ ಕಾಣಿಸ್ತಾ ಇರುತ್ತೆ. ನೀವು ಒಳಗಡೆ ಯಾವ ರೀತಿ ಇದ್ದೀರೋ ಹೊರಗಡೆ ಕೂಡ ಅದೇ ರೀತಿ ತೋರಿಸ್ಕೊಳ್ತೀರಾ. ಅಂದರೆ ಯಾವುದೇ ಫೇಕ್ ಅನ್ನೋದು ಇಲ್ಲ. ನೀವು ತುಂಬ ಜಾಸ್ತಿ ಸುಳ್ಳು ಹೇಳೋದಾಗಲಿ, ಒಳಗಡೆ ಏನೆಲ್ಲ ವಿಷಯಗಳನ್ನು ಮುಚ್ಚಿರೋದಾಗಲಿ, ದ್ವೇಷವನ್ನು ಹೊತ್ಕೊಂಡು ತಿರುಗುವ ವ್ಯಕ್ತಿಯಾಗಲಿ ಏನೂ ಇಲ್ಲ. ತುಂಬ ಜೆನ್ಯೂನ್ ಆಗಿರುವಂತಹ ವ್ಯಕ್ತಿ ಅಂತ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ. ನೀವು ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ಅಲ್ಲಿ ನಿಮ್ಮ ಫ್ಯಾಮಿಲಿ ಇರ್ಬೋದು, ಯಾವುದೇ ನಿಮಗೆ ಬೇಕಾಗಿರುವ ವ್ಯಕ್ತಿ ಇರಬಹುದು, ಬಟ್ ನೀವು ಸತ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀರಾ.
ಏನೇ ವಿಷಯ ಇದ್ದರೂ ಕೂಡ ಏನು ಸರಿ ಇದೆಯೋ ಅದನ್ನೇ ಹೇಳ್ತೀರಾ. ಅಲ್ಲಿ ಯಾರೇ ಆಗಿರಲಿ, ನಿಮ್ಮವರೇ ಆಗಿರಲಿ, ತಪ್ಪು ಅಂದರೆ ತಪ್ಪು, ಅದನ್ನು ಮಾತ್ರ ಹೇಳ್ತೀರಾ. ಅಲ್ಲಿ ಭೇದ ಭಾವ ಮಾಡೋದಿಲ್ಲ, ನೀವು ಫೇವರಿಟಿಸಮ್ ಅನ್ನೋದು ತೋರಿಸೋದಿಲ್ಲ. ನ್ಯಾಯ ಯಾವುದಿದೆ ಅದನ್ನು ಸಪೋರ್ಟ್ ಮಾಡ್ತೀರಾ. ಯಾವುದೇ ವಿಷಯ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಆ ವ್ಯಕ್ತಿ ನಿಮಗೆ ಯಾರೇ ಆಗಿರ್ಬೋದು, ಬಟ್ ನೀವು ಈ ರಿಯಾಲಿಟಿ ಏನಿದೆ ಅದನ್ನು ಮಾತ್ರ ಹೇಳ್ತೀರಾ. ತುಂಬ ಜೆನ್ಯೂನ್ ಪರ್ಸನ್ ಅಂತ ಇವರು ಅಂದ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮ ಒಂದು ದೊಡ್ಡ ವಿಷಯ ಏನು ಅಂತ ಅಂದ್ಕೊಳ್ತಾರೆ ಅಂದರೆ, ನೀವು ತುಂಬ ಸೀಕ್ರೆಟಿವ್ ಪರ್ಸನ್ ಅಂತ ಅಂದ್ಕೊಳ್ತಾರೆ. ಯಾರಾದರೂ ನಿಮ್ಮ ಜೊತೆ ಒಂದು ಗುಟ್ಟನ್ನು ಶೇರ್ ಮಾಡಿದ್ರೆ ಅದು ನಿಮ್ಮಲ್ಲೇ ಇರುತ್ತೆ, ಬೇರೆ ಯಾರ ಹತ್ರ ಕೂಡ ಹೋಗೋದಿಲ್ಲ, ಗಾಸಿಪ್ ಮಾಡೋದಿಲ್ಲ, ಬೇರೆಯವ್ರ ಹತ್ರ ನೀವೆಲ್ಲ ಹೇಳ್ಕೊಂಡು ತಿರುಗಾಡೋದಿಲ್ಲ. ನೀವು ನಿಮ್ಮನ್ನು ಯಾರು ಬೇಕಾದರೂ ಟ್ರಸ್ಟ್ ಮಾಡಬಹುದು, ಯಾವತ್ತೂ ಬೇರೆಯವರ ಟ್ರಸ್ಟನ್ನು ನೀವು ಹಾಳು ಮಾಡೋದಿಲ್ಲ. ಅದಕ್ಕೆ ಈ ಪರ್ಸನ್ ಕೂಡ ನಿಮ್ಮನ್ನು ನಂಬ್ತಾರೆ, ಅದೇ ರೀತಿ ಬೇರೆಯವರು ಕೂಡ ನಿಮ್ಮನ್ನು ತುಂಬ ನಂಬ್ತಾರೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಂದರೆ ಬೇರೆಯವರ ಸೀಕ್ರೆಟ್ಸನ್ನು ನೀವು ಯಾವತ್ತೂ ಬೇರೆಯವ್ರಿಗೆ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಹೇಳ್ಕೊಳ್ಳೋದಿಲ್ಲ, ನಿಮ್ಮ ಹತ್ರನೇ ಕಾಪಾಡ್ಕೊಳ್ತೀರ. ಆ ಗುಣ ನಿಮ್ಮಲ್ಲಿದೆ, ತುಂಬ ಒಳ್ಳೆಯ ಗುಣ ನಿಮ್ಮಲ್ಲಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಟೋಟಲಾಗಿ ಹೇಳಬೇಕು ಅಂದರೆ ನೀವು ತುಂಬ ಪಾಸಿಟಿವ್ ವ್ಯಕ್ತಿ, ತುಂಬ ಜೆನ್ಯೂನ್ ಆಗಿರುವಂಥ ಸತ್ಯವಾದ ವ್ಯಕ್ತಿ. ನಿಮ್ಮನ್ನು ನಂಬಬಹುದು, ತುಂಬ ಬಿಲೀವ್ ಮಾಡ್ಬೋದು. ರಿಯಲ್ ಮತ್ತು ಕ್ಲೀನ್ ಹಾರ್ಟೆಡ್ ಇರುವಂಥ ಪರ್ಸನ್ ಅಂತ ಇವರು ಅಂದ್ಕೊಳ್ತಾರೆ. ಯಾವುದೇ ತೋರಿಕೆ ಅನ್ನೋದು ನಿಮ್ಮ ಹತ್ರ ಇಲ್ಲ, ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ಚೀಟ್ ಅನ್ನೋದು ನೀವು ಮಾಡೋದಿಲ್ಲ. ಇಲ್ಲಿ ಯಾವುದೇ ನಟನೆ ಕೂಡ ನೀವು ಮಾಡೋದಿಲ್ಲ. ನೀವು ಒಳಗಡೆ ಯಾವ ರೀತಿ ಇದ್ದೀರೋ ಅದೇ ರೀತಿ ಹೊರಗಡೆ ಕೂಡ ಬಿಹೇವ್ ಮಾಡ್ತೀರಾ. ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಬಗ್ಗೆ ಯಾವುದೇ ನೆಗೆಟಿವ್ ಯೋಚನೆ ಕೂಡ ಈ ಪರ್ಸನ್ ಮಾಡೋದಿಲ್ಲ. ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇವರಿಗೆ ತುಂಬ ಶಾಂತಿಯನ್ನು ಕೊಡುತ್ತೆ, ತುಂಬ ಕಾಮ್ನೆಸ್ಸನ್ನು ಕೊಡುತ್ತೆ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಡೀಪಾಗಿ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ರೀತಿ ಇದ್ದೀರಾ ಅದೇ ಸಾಕು, ಬೇರೆಯವರು ಅರ್ಥ ಮಾಡ್ಕೊಳ್ದಿದ್ರೂ ಪರವಾಗಿಲ್ಲ. ಅಂದರೆ ಕೆಲವರು ನಿಮ್ಮನ್ನು ಲೈಫ್ನಲ್ಲಿ ಅರ್ಥ ಮಾಡ್ಕೊಳ್ದಿದ್ರೂ ಪರವಾಗಿಲ್ಲ, ನಿಮ್ಮ ನಿಜವಾದ ಗುಣ ಏನಿದೆ ಅದು ಗೊತ್ತಿರುವವರಿಗೆ ಗೊತ್ತಿದ್ದರೆ ಸಾಕು. ನಿಮ್ಮ ಎನರ್ಜಿ ಅನ್ನೋದು ತುಂಬ ಪ್ಯೂರ್ ಆಗಿದೆ, ನಿಮ್ಮ ಹೃದಯ ಅನ್ನೋದು ತುಂಬ ಕ್ಲೀನ್ ಆಗಿದೆ, ನಿಮ್ಮ ಉದ್ದೇಶ ಏನಿದೆ ಅದು ತುಂಬ ಸತ್ಯವಾಗಿದೆ, ನೀವು ತುಂಬ ಜೆನ್ಯೂನ್ ಪರ್ಸನ್, ಆ ರೀತಿ ಇವರು ಥಿಂಕ್ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ನೇಚರ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು ತುಂಬಾ ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಂಡಿದ್ದಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಒಬ್ಬ ಒಳ್ಳೆಯ ವ್ಯಕ್ತಿ, ಜೆನ್ಯೂನ್ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾರೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇದ್ದಾರೆ, ಇವರು ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿರುವ ಸ್ಪೆಷಲ್ ವ್ಯಕ್ತಿ ಕೂಡ ಆಗಿರಬಹುದು. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ತುಂಬ ಪ್ರಭಾವಿತರಾಗಿದ್ದಾರೆ, ನಿಮ್ಮ ಹತ್ರ ನೆಟಿಕ್ ಎನರ್ಜಿ ಇದೆ ಅಂತ ಫೀಲ್ ಮಾಡ್ತಾರೆ, ನಿಮ್ಮ ಕಡೆ ಸೆಳೆತ ಜಾಸ್ತಿ ಆಗ್ತಾ ಇದೆ ಅಂತ ಇವರಿಗೆ ಅನಿಸುತ್ತೆ. ಅಂದರೆ ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ನೇಚರ್ ಆಗಿರಬಹುದು, ನೀವು ಮಾಡುವ ಕೆಲಸ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರಬಹುದು, ಎಲ್ಲವೂ ಇವರನ್ನು ಒಂದು ಮ್ಯಾಗ್ನೆಟಿಕ್ ಥರ ಎಳ್ಕೊಳ್ಳುತ್ತೆ, ಇವರನ್ನು ಸೆಳೀತಾ ಇದೆ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೀವು ಯಾವುದೇ ಜಾಬ್ ಮಾಡ್ತಾ ಇರ್ಬೋದು, ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಕೆರಿಯರಲ್ಲಿ ನೀವು ತುಂಬ ಗ್ರೋತಲ್ಲಿದ್ದೀರಾ. ಸಣ್ಣ ಪುಟ್ಟ ಕೆಲಸ ಆಗಿದ್ದರೂ ಕೂಡ ಅದರಲ್ಲಿ ತುಂಬ ಗ್ರೋತನ್ನು ಕಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿ ಪ್ರಗತಿ ಅನ್ನೋದು ಇದೆ, ನೀವು ಕೆರಿಯರ್ ವೈಸಲ್ಲಿ ಪ್ರಗತಿಯನ್ನು ಹೊಂದಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಜಾಬಲ್ಲಾಗಿರ್ಬೋದು, ಅಥವಾ ಫೈನಾನ್ಷಿಯಲಿ ನೀವು ಪ್ರಗತಿಯಲ್ಲಿರಬಹುದು. ಎಲ್ಲವೂ ಕೂಡ ನೀವು ಒಂದು ಗ್ರೋತನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ಗೆ. ನೀವು ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗ್ತಿದ್ದೀರಾ, ನಿಮಗೆ ಒಂದು ಒಳ್ಳೆಯ ಫ್ಯೂಚರ್ ಇದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮ ಒಳಗಿನ ಗುಣಗಳಿಂದ ಕೂಡ ತುಂಬ ಅಟ್ರಾಕ್ಟಿವನ್ನು ಮಾಡ್ತೀರಾ, ನಿಮ್ಮ ಗುಣ ಕೂಡ ಆ ರೀತಿ ಇದೆ, ಬಿಹೇವಿಯರ್ ಕೂಡ ಇದೆ ಅಂತ ಅಂದ್ಕೊಳ್ತಾರೆ. ನಿಮ್ಮ ಲುಕ್ಸ್ ವಿಚಾರಕ್ಕೆ ಬಂದರೆ, ನೀವು ಫೀಮೇಲ್ ಆಗಿದ್ದರೆ ಇವರು ನಿಮ್ಮನ್ನು ನೀವು ತುಂಬ ಬ್ಯೂಟಿಫುಲ್ ಅಂತ ಅಂದ್ಕೊಳ್ತಾರೆ. ನಿಮ್ಮ ಮುಖ, ನಿಮ್ಮ ಕಣ್ಣು, ನಿಮ್ಮ ನಗು ಎಲ್ಲವೂ ತುಂಬ ಆಕರ್ಷಕ ಫೀಲ್ ಮಾಡುತ್ತೆ ಅಂತ ಇವರು ಅಂದ್ಕೊಳ್ತಾರೆ. ತುಂಬ ಅಟ್ರಾಕ್ಟಿವ್ ಆಗಿ ಈ ಪರ್ಸನ್ ನಿಮ್ಮನ್ನು ಅಂದ್ಕೊಳ್ತಾರೆ, ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾರೆ. ನೀವು ಮೇಲ್ ಆಗಿದ್ದರೆ ನಿಮ್ಮನ್ನು ತುಂಬ ಹ್ಯಾಂಡ್ಸಮ್ ಅಂತ ಅಂದ್ಕೊಳ್ತಾರೆ.
ನಿಮ್ಮ ಸ್ಟೈಲ್, ನಿಮ್ಮ ನಡವಳಿಕೆ, ನಿಮ್ಮ ಕಾನ್ಫಿಡೆನ್ಸ್ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಇವರು ನಿಮ್ಮನ್ನು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನಿಮ್ಮ ಕಣ್ಣುಗಳು ಅಂದರೆ ಈ ಪರ್ಸನ್ಗೆ ತುಂಬ ಇಷ್ಟ ಇರಬಹುದು. ನೀವು ಮಾತಾಡ್ತಾ ಇದ್ದರೆ ನಿಮ್ಮ ಮಾತುಗಳನ್ನು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಡಿಫ್ರೆಂಟ್ ವೈಬ್ ಅನ್ನೋದು ನಿಮ್ಮ ಹತ್ರ ಇದೆ. ಒಂದು ಸ್ಪೆಷಲ್ ಎನರ್ಜಿ ಅನ್ನೋದು ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಒಬ್ಬರೇ ಕುಳಿತಿದ್ರೂ ಕೂಡ ನಿಮ್ಮ ನೆನಪು ಬರ್ತಾ ಇರುತ್ತೆ. ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಮುಖ ಎಲ್ಲವೂ ಮೈಂಡಲ್ಲಿ ಬರ್ತಾ ಇರುತ್ತೆ. ನೀವು ಇವರ ಹತ್ರ ಇಲ್ದಿದ್ರೂ ಕೂಡ ನೀವು ಇವರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೀರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ತುಂಬ ಸಿಂಪಲ್ ಆಗಿರುವಂಥ ವ್ಯಕ್ತಿ, ಯಾವುದೇ ಆಡಂಬರ ಇಲ್ಲ, ಶೋ ಆಫ್ ಮಾಡುವ ಗುಣ ನಿಮ್ಮ ಹತ್ರ ಇಲ್ಲ. ನೀವು ರಿಯಾಲಿಟಿಯಲ್ಲಿ ಹೇಗಿರ್ತೀರಾ ಅದೇ ಇರ್ತೀರಾ. ಅಂದರೆ ನಿಮ್ಮಲ್ಲಿ ಅಹಂಕಾರ ಇಲ್ಲ, ಈಗೋ ಇಲ್ಲ, ಓವರ್ ಆ್ಯಟಿಟ್ಯೂಡ್ ಇಲ್ಲ. ನೀವು ಎಷ್ಟೇ ಸುಂದರವಾಗಿದ್ದರೂ, ಎಷ್ಟೇ ಬ್ಯೂಟಿಫುಲ್ ಆಗಿದ್ದರೂ, ಎಷ್ಟೇ ಹ್ಯಾಂಡ್ಸಮ್ ಆಗಿದ್ದರೂ ನೀವು ಅದರ ಈಗೋವನ್ನು ತೋರಿಸ್ಕೊಳ್ಳೋದಿಲ್ಲ, ಅಹಂಕಾರವನ್ನು ತೋರಿಸ್ಕೊಳ್ಳೋದಿಲ್ಲ. ತುಂಬ ಸಿಂಪ್ಲಿಸಿಟಿ ಇರುವ ವ್ಯಕ್ತಿ. ನೀವು ಲೈಫ್ನಲ್ಲಿ ಕೂಡ ಅದೇ ರೀತಿ ಸಿಂಪ್ಲಿಸಿಟಿಯಲ್ಲೇ ಜೀವನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋ ಥರ ಇವರು ಥಿಂಕ್ ಮಾಡ್ತಾರೆ. ಇನ್ನೂ ತುಂಬ ವಿಚಾರಗಳನ್ನು ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ. ನೀವು ಫ್ಯಾಮಿಲಿಯಲ್ಲಿ ಸ್ಟ್ರಾಂಗ್ ಆಗಿರಬಹುದು, ಕೆರಿಯರ್ನಲ್ಲಿ ಒಳ್ಳೆ ಪೊಸಿಷನ್ನಲ್ಲಿ ಇರಬಹುದು, ಸವಲತ್ತುಗಳು ತುಂಬ ಇರಬಹುದು ನಿಮಗೆ. ಬಟ್ ಅದನ್ನು ನೀವು ತೋರಿಸ್ಕೊಳ್ಳೋದಿಲ್ಲ, ಅದರಿಂದ ಗರ್ವ ಮಾಡ್ಕೊಳ್ಳೋದಿಲ್ಲ, ಅಂದರೆ ಅಹಂಕಾರವನ್ನು ತೋರಿಸ್ಕೊಳ್ಳೋದಿಲ್ಲ. ನಿಮ್ಮ ಲೈಫನ್ನು ತುಂಬ ಸಿಂಪಲ್ಲಾಗಿ, ತುಂಬ ಕಾಮಾಗಿ, ಖುಷಿಯಾಗಿ ಲೀಡ್ ಮಾಡ್ತೀರಾ. ತುಂಬ ಸಿಂಪಲ್ಲಾಗಿ ಎಂಜಾಯ್ ಮಾಡ್ತೀರಾ ಲೈಫನ್ನು. ಇದೆಲ್ಲ ಗುಣ, ಇದೆಲ್ಲ ನೇಚರ್ ನಿಮ್ಮ ಹತ್ರ ಇರೋದ್ರಿಂದ ನೀವು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಇನ್ನು ನಿಮ್ಮ ವಾಯ್ಸ್ ಅನ್ನೋದು ತುಂಬ ಸ್ವೀಟ್ ಆಗಿದೆ, ಸೂತಿಂಗ್ ಆಗಿದೆ, ಮನಸ್ಸಿಗೆ ತಾಕ್ತಾ ಇದೆ. ಅಂದರೆ ಒಂದು ರೀತಿಯಾಗಿ ಇವ್ರಿಗೆ ಖುಷಿಯನ್ನು ಕೊಡುತ್ತೆ. ನಿಮ್ಮನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು, ನಿಮ್ಮ ಮಾತನ್ನು ಕೇಳ್ತಾ ಇರಬೇಕು ಅಂತ ಇವರ ಮನಸ್ಸು ಹೇಳ್ತಾ ಇರುತ್ತೆ. ಹೆಚ್ಚಿನದಾಗಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಅವ್ರಿಗೆ ಬೋರ್ ಆಗೋದಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮ ಐಸ್ ಏನಿದೆ ಅದು ತುಂಬ ವಿಶೇಷವಾಗಿದೆ ಅಂತ ಇವರು ಅಂದ್ಕೊಳ್ತಾರೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಐಸ್ಗಳು ತುಂಬ ಚೆನ್ನಾಗಿರ್ಬೋದು, ನಿಮ್ಮ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರ್ಬೋದು, ತುಂಬ ಜನರು ನಿಮಗೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿರ್ಬೋದು, ಅಥವಾ ನೀವು ಲುಕ್ ವೈಸ್ ತುಂಬ ಚೆನ್ನಾಗಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ನೀವು ತುಂಬ ಹ್ಯಾಂಡ್ಸಮ್ ಆಗಿರ್ಬೋದು. ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಏನಿದೆ ಅದು ತುಂಬ ಚೆನ್ನಾಗಿರ್ಬೋದು. ಇದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಕಣ್ಣುಗಳಲ್ಲಿ ತುಂಬ ಶಾಂತಿ ಅನ್ನೋದನ್ನು ನೋಡ್ತಾರೆ. ತುಂಬ ಆಕರ್ಷಣೆ ಅನ್ನೋದು ತುಂಬ ಜನರ ಎನರ್ಜಿಯ ಪ್ರಕಾರ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಸಿಂಪ್ಲಿಸಿಟಿ ಅನ್ನೋದೇನಿದೆ ಅದು ನಿಮ್ಮ ದೊಡ್ಡ ಬ್ಯೂಟಿ ಅಂತ ಇವರು ಅಂದ್ಕೊಳ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಐಸ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ನೀವು ತುಂಬ ಬ್ಯೂಟಿಫುಲ್ ಆಗಿರಬಹುದು ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಅದೇ ಥಿಂಕ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನೀವು ಒಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಇವರು ಅಂದ್ಕೊಳ್ತಾರೆ. ಈ ಪರ್ಸನ್ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ, ಒಬ್ಬ ಲೈಫ್ ಪಾರ್ಟ್ನರ್ಗೆ ಬೇಕಾದ ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ. ಒಳ್ಳೆಯ ಹೃದಯ ಇದೆ, ಒಳ್ಳೆಯ ನೇಚರ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ, ಲಾಯಲ್ಟಿ ಅನ್ನೋದು ನಿಮ್ಮ ಹತ್ರ ಇದೆ, ಸಿಂಪ್ಲಿಸಿಟಿ ಅನ್ನೋದು ತುಂಬ ಇದೆ ನಿಮ್ಮ ಹತ್ರ, ಅಟ್ರಾಕ್ಷನ್ ಪವರ್ ತುಂಬ ಇದೆ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಇದೆಲ್ಲವೂ ಕೂಡ ಒಬ್ಬ ಪಾರ್ಟ್ನರ್ಗೆ ಯಾವ ರೀತಿ ಬೇಕೋ, ಇವ್ರು ಯಾವ ರೀತಿ ಅಂದ್ಕೊಂಡಿದ್ರೋ, ನನ್ನ ಲೈಫ್ನಲ್ಲಿ ಇಂಥ ವ್ಯಕ್ತಿ ಬರಬೇಕು ಅಂತ ಇವರು ಬಯಸಿದ್ರೋ ಅದೇ ರೀತಿ ನೀವು ಇದ್ದೀರಾ, ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಇವರು ಅಂದ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿ ಎಂಟ್ರಿ ಆಗುವವರೆಗೂ ಅಥವಾ ನಿಮ್ಮ ಪರಿಚಯ ಆಗುವವರೆಗೂ ಈ ಪರ್ಸನ್ ಒಳಗೊಳಗೆ ನಿಮ್ಮಂಥ ವ್ಯಕ್ತಿಗಾಗಿ ಹುಡುಕ್ತಾ ಇದ್ರು. ಬಟ್ ನೀವು ಸಿಕ್ಕಿದ ಮೇಲೆ, ನಿಮ್ಮ ಪರಿಚಯ ಆದಮೇಲೆ ಈ ಪರ್ಸನ್ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೇನೋ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಕ್ವಾಲಿಟೀಸ್ಗಳು ನಿಮ್ಮಲ್ಲೇ ಇದೆ, ಇವರೇ ಸರಿಯಾದ ಪರ್ಸನ್ ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಅಂದರೆ ಈ ಪರ್ಸನ್ ಇವರ ಲೈಫ್ನಲ್ಲಿ ಇವರ ಪಾರ್ಟ್ನರ್ಗೋಸ್ಕರ ತುಂಬ ಕನಸುಗಳನ್ನು ಕಟ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರಬಹುದು, ನಿಮ್ಮ ಜೊತೆ ಲೈಫ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಿರಬಹುದು. ನಿಮ್ಮ ಬಿಹೇವಿಯರ್, ನಿಮ್ಮ ಲುಕ್ಸ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಈ ಪರ್ಸನ್ಗೆ, ತುಂಬ ಅಟ್ರ್ಯಾಕ್ಟ್ ಮಾಡಿದೆ ಅಂತ ಮತ್ತೆ ಮತ್ತೆ ಥಿಂಕ್ ಮಾಡ್ತಾರೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂದರೆ ಓವರ್ ಆಲ್ ಎನರ್ಜಿಯ ಪ್ರಕಾರ ನೀವು ತುಂಬ ಅಟ್ರಾಕ್ಟಿವ್ ಪರ್ಸನ್ ಅಂತ ಅಂದ್ಕೊಳ್ತಾರೆ. ಅದು ಹೊರಗಿನಿಂದ ಮಾತ್ರ ಅಲ್ಲ, ಒಳ ಮನಸ್ಸಿನಿಂದ ಕೂಡ ನೀವು ತುಂಬ ಸಿಂಪ್ಲಿಸಿಟಿ ಇರುವಂತಹ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ. ನಿಮ್ಮ ಬ್ಯೂಟಿ ಅನ್ನೋದು ಕೂಡ ತುಂಬ ಅಟ್ರಾಕ್ಟಿವ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಐಸನ್ನು ಕೂಡ ತುಂಬ ಇಷ್ಟಪಡ್ತಾರೆ, ನಿಮ್ಮ ಮನಸ್ಸನ್ನು ತುಂಬ ಇಷ್ಟಪಡ್ತಾರೆ. ನೀವು ಹೃದಯದಿಂದ, ಮನಸ್ಸಿನಿಂದ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ.
ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನೀವು ಸಂಪೂರ್ಣವಾಗಿ ಈ ಪರ್ಸನ್ಗೆ ಇಡಿಸಿದ್ದೀರಾ. ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ಮಾತುಕತೆ ಆಗಿರ್ಬೋದು, ಎಲ್ಲವೂ ಕೂಡ ಈ ಪರ್ಸನ್ಗೆ, ನಿಮ್ಮ ಎಲ್ಲ ಕ್ವಾಲಿಟೀಸ್ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ನೀವು ಇರಬೇಕು, ಫ್ಯೂಚರಲ್ಲಿ ನೀವು ಇರಬೇಕು, ನಿಮ್ಮ ಜೊತೆ ತುಂಬ ಸಂತೋಷವಾಗಿ ಹ್ಯಾಪಿಯಾಗಿ ಕಳೀಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ ಅಂತ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿರುವ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ, ಇನ್ನೊಂದು ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ.